ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು, ಅಪ್ಪ ಹಾಗೆ ಅರುಣ ನಾವು ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೇವೆ. ಬೆಂಗಳೂರಲ್ಲಿ YKPL ಇತ್ತು, ಯುವ ಕನ್ನಡ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಇತ್ತು. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೇವೆ. ಇವತ್ತಿನ ಪ್ಲಾನ್ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಇವತ್ತು ಒಂದೆರಡು ಜಾಗಗಳನ್ನು ನೋಡಿ ಸ್ಟೇ ಆಗಿ ನಾಳೆ ಕೂಡ ಇನ್ನೊಂದೆರಡು ಜಾಗವನ್ನು ನೋಡಿ ಮನೆಗೆ ಹೋಗೋದು. Before that, hi, I'm Anuradha Bharadwaj. I make videos on singing, cooking, skincare and some daily vlogs too. If you are interested in these, do join me by subscribing to my channel and don't forget to like and share my videos. Now let's check out the video. ನಾವು ಬೆಂಗಳೂರಿಂದ ಎಷ್ಟೊತ್ತಿಗೆ ಹೊರಟದ್ದು? 3:45ಕ್ಕೆ ಬೆಂಗಳೂರಿಂದ ಹೊರಟದ್ದು. ಈಗ ಎಲ್ಲಿ ತಲುಪಿದ್ವಿ? ಶ್ರೀರಂಗಪಟ್ಟಣ ತಲುಪಿದ್ವಿ. ಟೈಮ್ 5:19, 5:20 ನಾವು ಶ್ರೀರಂಗಪಟ್ಟಣದಲ್ಲಿದ್ದೇವೆ. ಪ್ರತಿ ಸಲ ಬೆಂಗಳೂರು ಹೋಗುದಂದ್ರೆ ಬಸ್ ಅವ್ರ ಟ್ರೈನ್ ಅಂತಾನೆ ಹೋಗ್ತಿದ್ವಿ. ಈ ಸಲ ಬೈ ರೋಡ್ ಹೋದ ಕಾರಣ ಆಫ್ಟರ್ ಬೆಂಗಳೂರು ಮೈಸೂರು ಹೊರಟದ್ದು. ನಾವೆಲ್ಲೂ ಟ್ರಿಪ್ ಅಂತ ಹೋಗಿ ತುಂಬಾ ಟೈಮ್ ಆಗಿತ್ತು. ಸೊ ಈ ಸಲ 2 ದಿನ ಎಕ್ಸ್ಟ್ರಾ ಇಟ್ಕೊಂಡು ಹೊರಟದ್ದು. ಟ್ರಿಪ್ ಅಂದ್ರೆ ನಮ್ಮ ಇಂಟೆನ್ಷನ್ ಪ್ರತಿ ಸಲ ಇರೋದು ಸ್ವಲ್ಪ ಆರಾಮ್ಸೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ. ತುಂಬಾ ಜಾಗಗಳನ್ನು ಕವರ್ ಮಾಡಬೇಕು ಅಂತ ಹೇಳಿ ಅರ್ಜೆಂಟ್ ಮಾಡಿ ರಿಲ್ಯಾಕ್ಸ್ ಮೋಡ್ ಅನ್ನು ಹೆಕ್ಟಿಕ್ ಮೋಡ್ ಮಾಡೋದಿಲ್ಲ. ಮೈಸೂರು ಆರಾಮ್ಸೆ ರೀಚ್ ಆದ್ವಿ. ನಾವೀಗ ಹೊರಟದ್ದು ಬೃಂದಾವನ್ ಗಾರ್ಡನ್ಗೆ, ಮ್ಯೂಸಿಕಲ್ ಫೌಂಟೇನ್ ನೋಡುವ ಅಂತ ಹೇಳಿ. ಮೈಸೂರು ಸಿಟಿಯಿಂದ ಆಲ್ಮೋಸ್ಟ್ 24 ಕಿಲೋಮೀಟರ್ಸ್ ಇದು ಹೊರಗಡೆ ಇರೋದ್ರಿಂದ ಸೇಫರ್ ಸೈಡ್ ಮ್ಯಾಪ್ ಹಾಕೊಂಡು ಹೋದದ್ದು. ಇಲ್ಲಿ ಗಾರ್ಡನ್ಗೆ ಹೋಗುವಾಗ 2 ಟೋಲ್ ಸಿಗ್ತದೆ ಆಯ್ತಾ. ಒಂದು ಬ್ರಿಡ್ಜ್ ಗಿಂತ ಮೊದಲು, 2ನೇದು ಬ್ರಿಡ್ಜ್ ಆದ್ಮೇಲೆ. ಅದ್ ಯಾಕೆ ಟೋಲ್ ಫೀ ಪೇ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಿಕಾಸ್ ರೋಡ್ ಕೂಡ ಪೇ ಮಾಡುವಂತದ್ದೇನಿಲ್ಲ ಅಂಡ್ ಬ್ರಿಡ್ಜ್ ಕೂಡ ಸಾಧಾರಣದ್ದೇ ಇರೋದು. ಸೊ ಕಾವೇರಿ ನೀರಾವರಿ ನಿಗಮ ಮಂಡಳಿ ಅಂತೆ, ಸೊ ಅವರ ಅಂಡರ್ ಅಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ಪೇ ಮಾಡುವಂಥದ್ದು. ನಮ್ದು ಕಾರ್ ಆದ ಕಾರಣ 2 ಕಡೆ ಕೂಡ ನಾವು 100 ರೂಪೀಸ್ ಪೇ ಮಾಡಿದ್ದು. ಅಂಡ್ ಗಾರ್ಡನ್ಗೂ ಕೂಡ ಎಂಟ್ರಿ ಫೀ ಉಂಟು. ನೀವು ಕ್ಯಾಮ್ರಾ ತಗೊಂಡು ಹೋಗೋದಿದ್ರೆ ಅದಕ್ಕೂ ಕೂಡ ಪೇ ಮಾಡಬೇಕಾಗ್ತದೆ. ಇನ್ನು ಗಾರ್ಡನ್ ರೀಚ್ ಆಗ್ಲಿಕ್ಕೆ ಇದೊಂದು ವಾಟರ್ ಏರಿಯಾ ಇತ್ತಲ್ಲ, ಅದನ್ನು ಪಾಸ್ ಆಗಿ ಹೋಗಬೇಕು. ಏನಿಲ್ಲ, ಒಂದು 300 to 400 ಮೀಟರ್ ನಡ್ಕೊಂಡು ಹೋದ್ರೆ ಆಯ್ತು, ಮತ್ತೆ ಗಾರ್ಡನ್ ಸಿಗ್ತದೆ. ಇನ್ನು ಕತ್ಲಾಗ್ತಾ ಇದ್ದಾಗೆ ಗಾರ್ಡನ್ ಅಲ್ಲಿ ಲೈಟಿಂಗ್ಸ್ ಹಾಕ್ತಾರೆ. ನಾರ್ಮಲ್ ಡೇ ಲೈಟಿಗಿಂತ ನೈಟ್ ಲೈಟ್ ಅಲ್ಲಿ ಬ್ಯೂಟಿಫುಲ್ ಕಾಣ್ತದೆ. ಒಂದಷ್ಟು ಹೊತ್ತು ಗಾರ್ಡನ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಆಗುವಾಗ ಫೌಂಟೇನ್ ಶೋ ಟೈಮ್ ಆಯ್ತು. ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಜಾಗ ಉಂಟು. ಶೋ ಟೈಮ್ ಈವ್ನಿಂಗ್ 6:30 to 7:30. ನಮ್ಗೆ ಎಷ್ಟು ಹೊತ್ತು ಬೇಕು ಅಷ್ಟು ಹೊತ್ತು ನೋಡಿ ಯಾವಾಗ ಬೇಕಾಗೈತು ಹೋಗ್ಬೋದು. ರಿಮೆಂಬರ್, ಬಿ ವೇರ್ ಆಫ್ ಪಿಕ್ ಪಾಕೆಟರ್ಸ್. ಅವ್ರದ್ದೊಂದಷ್ಟು ಡಿಸ್ಟರ್ಬೆನ್ಸ್ ಉಂಟಲ್ಲಿ. ಅಂಡ್ ಡೂ ಕ್ಯಾರಿ ಕ್ಯಾಶ್, ಬಿಕಾಸ್ ಗಾರ್ಡನ್ ಎಂಟ್ರಿ ಆಗಿರ್ಬೋದು ಅಥವಾ ವಾಶ್ರೂಮ್ಸ್ ಅಲ್ಲೆಲ್ಲ ಅವರು ಕ್ಯಾಶ್ ಮಾತ್ರ ತಗೊಳ್ಳೋದು. ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಕ್ಯಾಶ್ ಅಂತ ಕ್ಯಾರಿ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ವಾಶ್ರೂಮ್ ಅಂತೂ ಒಂಚೂರು ಕ್ಲೀನ್ ಇಲ್ಲ. ನಿಮ್ಗೆ ಆ ಥರ ಅರ್ಜೆಂಟ್ ಉಂಟು, ಬೇರೆ ಏನು ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಹೋಗ್ಬೋದು ಹೊರತು ಆ ಕಡೆ ತಲೆ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಟೆರಿಬಲ್.
15 ಮಿನಿಟ್ಸ್ ಕೂತ್ಕೊಂಡಿದ್ವಿ ಅಷ್ಟೇ. ಆಮೇಲೆ ಬೋರ್ ಆಯಿತು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಒಂದು 7:45 7:50 ಆಗಿತ್ತು. ಸೊ ಅಲ್ಲಿಂದ ಹೊರಟು ನಾವು ರೂಮಿಗೆ ಹೋದ್ವಿ. ಹಾಯ್, ನಾವೀಗ ಹೋಟೆಲ್ ಚೆಕ್ ಇನ್ ಆದ್ವಿ. ನಾವು ಬಂದ ಹೋಟೆಲ್ ಹೆರಿಟೇಜ್ ಚೆಕ್ ಇನ್ ಅಂತ ಹೇಳಿ ಮೈಸೂರಲ್ಲಿ ನ್ಯೂ JSS ಹಾಸ್ಪಿಟಲ್ನ ಆಪೋಸಿಟ್ ಇರುವಂಥ ಈ ಹೋಟೆಲಿಗೆ ಚೆಕ್ ಇನ್ ಆದ್ದು. ನಾವು 8:30ಗೆ ಇಲ್ಲಿಗೆ ಬಂದದ್ದು. ಈಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ನಾವು ಡಿನ್ನರ್ ಮುಗಿಸುವ ಅಂತ ಹೇಳಿ ಹೊರಟಿದ್ದೇವೆ. ಅದಕ್ಕಿಂತ ಮೊದಲು ನಾನೊಂದು ಸಣ್ಣ ರೂಮ್ ಟೂರ್ ಮಾಡ್ತೇನೆ. ಇದು ನಮ್ಮ ರೂಮ್ ಎಂಟ್ರೆನ್ಸ್. ನಾವು 3 ಜನ ಇದ್ದ ಕಾರಣ ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಸಿಂಗಲ್ ಬೆಡ್ ಇರುವ ಫ್ಯಾಮಿಲಿ ರೂಮ್ ತಗೊಂಡದ್ದು. ಬೆಡ್ ಕಾರ್ನರ್ ನಲ್ಲಿ ಒಂದು ಸ್ಟ್ಯಾಂಡ್ ಸ್ಟೋರೇಜ್ ಉಂಟು. ಅಲ್ಲಿ ಟೆಲಿಫೋನ್ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲೇ ಒಂದು ವಿಂಡೋ ಅಂಡ್ ಬೆಡ್ ಸೈಡ್ ನಲ್ಲಿ ಒಂದು ಲಾರ್ಜ್ ವಿಂಡೋ. ಹೊರಗಡೆ ಮೇನ್ ರೋಡ್ ವ್ಯೂ. ಯು ಕ್ಯಾನ್ ಸಿ JSS ಹಾಸ್ಪಿಟಲ್. ನೆಕ್ಸ್ಟ್ ದೇರ್ ಇಸ್ 2 ಚೇರ್ಸ್ ವಿತ್ ಟೇಬಲ್. ದೆನ್ ಲೆಫ್ಟ್ ನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ವಿತ್ ಬಿಗ್ ಮಿರರ್. ನಂಗೆ ಈ ತರ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಎಲ್ಲ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ. ಆಮೇಲೆ ವಾಟರ್ ಬಾಟಲ್, ಕೆಟಲ್, ಹಾಗೆ ಕಾಫಿ, ಶುಗರ್ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೇಸ್ ಬೆಳಿಗ್ಗೆ ಏನಾದ್ರೂ ಕುಡಿಬೇಕು ಅಂತ ಅನ್ಸಿದ್ರೆ ಮಾಡ್ಕೊಂಡು ಕುಡಿಬಹುದು. ಅಂಡ್ ಈ ಸೈಡ್ ನಲ್ಲಿ ಥ್ರೂ ಔಟ್ ಲಗೇಜ್ ಇಡ್ಲಿಕ್ಕೆ ಅಂತ ಹೇಳಿ ಫುಲ್ ಸ್ಪೇಸ್ ಇಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ದೆನ್ ವಿ ಹ್ಯಾವ್ ಟಿವಿ. ನಾವಂತೂ ಈಗ ನೋಡುದಿಲ್ಲ. ಇದು ಸಮ್ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ನಂಬರ್ ಅಂಡ್ ದೇರ್ ಫುಡ್ ಮೆನು. ಎಗೇನ್ ಲೆಫ್ಟ್ ನಲ್ಲಿ ಇನ್ನೊಂದು ಸಣ್ಣ ಲಗೇಜ್ ಸ್ಪೇಸ್ ಉಂಟು ಅಂಡ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಉಂಟು. ಅಲ್ಲಿ ನಾನು ಚಾರ್ಜ್ ಹಾಕಿದ್ದೇನೆ ಫೋನ್. ಅಲ್ಲೇ ಕೆಳಗೆ ಒಂದು ಸಣ್ಣ ಫ್ರಿಡ್ಜ್ ಕೂಡ ಉಂಟು. ಅದರಲ್ಲಿ ಅವರೇನು ಇಡ್ಲಿಲ್ಲ. ಇಫ್ ಇನ್ ಕೇಸ್ ನಮ್ಗೆ ಏನಾದ್ರು ಚಿಲ್ ಕುಡಿಬೇಕು ಅಂತ ಅನ್ಸಿದ್ರೆ ನಾವೇ ತಂದಿಟ್ಕೊಂಡು ಕುಡಿಬಹುದು. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಕಬರ್ಡ್ ಕೊಟ್ಟಿದ್ದಾರೆ. ಅದರೊಳಗೆ ಈಗ ಬಟ್ಟೆ ಇಟ್ಟಿದ್ದೇನೆ, ಸೊ ಐ ಆಮ್ ನಾಟ್ ಶೋಯಿಂಗ್ ಇಟ್. ಕಬರ್ಡ್ ಪಕ್ಕದಲ್ಲೇ ಅಂಡ್ ಬೆಡ್ಡಿನ ರೈಟ್ ಸೈಡ್ ನಲ್ಲಿ ವಾಶ್ರೂಮ್ ಉಂಟು ವಿತ್ ಗ್ಲಾಸ್ ಪಾರ್ಟಿಷನ್. ವಾಶ್ ಬೇಸಿನ್, ಹ್ಯಾಂಡ್ ವಾಶ್ ಲಿಕ್ವಿಡ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ಗೂ ಕೂಡ ನಾರ್ಮಲ್ ವಾಟರ್ ಮತ್ತೆ ಹಾಟ್ ವಾಟರ್ ಆಪ್ಷನ್ ಉಂಟು. ಹ್ಯಾಂಡ್ ಟವಲ್ಸ್ ಉಂಟು ಫಾರ್ 3 ಪೀಪಲ್. ಬೆಸ್ಟ್ ಪಾರ್ಟ್ ಇಸ್ ಹೇರ್ ಡ್ರೈಯರ್. ಮೇ ಬಿ ನಂಗೆ ನಾಳೆ ಯೂಸ್ ಬರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ದೆನ್ ಬಾತಿಂಗ್ ಏರಿಯಾ ವಿತ್ ಶಾರ್ಜಲ್ ಅಂಡ್ ಶಾಂಪೂ. ದೆನ್ ವೆಸ್ಟರ್ನ್ ಸ್ಟೈಲ್ ಕಮೋಡ್. ಅದ್ರ ಜೊತೆ ಫ್ರೀ ಟಾಯ್ಲೆಟ್ರಿ ಕಿಟ್ ಲೈಕ್ ಸೋಪ್, ಶೇವಿಂಗ್ ಕಿಟ್, ಟೂತ್ ಬ್ರಷ್, ಟೂತ್ ಪೇಸ್ಟ್ ಹಾಗೆ ಕೋಮ್ ಎಲ್ಲ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಬಾತ್ರೂಮ್. ಎಲ್ಲರೂ ಫ್ರೆಶ್ ಆಗಿ ಊಟಕ್ಕೆ ಅಂತೇಳಿ ಹೊರಡುವಾಗ 9:45 ಆಗಿತ್ತು. ನಾವಿದ್ದ ಸ್ಟೇನಲ್ಲಿ ಪ್ಯೂರ್ ವೆಜ್ ಫುಡ್ ಅಲ್ಲ ಇದ್ದದ್ದು. ಸೊ 1 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇತ್ತು, ಹರಿಗೋವಿಂದಾಸ್ ಅಂತ. ಅಲ್ಲಿಗೆ ಊಟಕ್ಕೆ ಹೊರಟ್ವಿ. ಗ್ಯಾಪಲ್ಲಿರುವಂಥ ಹರಿಗೋವಿಂದಾಸ್ ಅಂತ ಹೇಳಿ ಒಂದು ವೆಜ್ ರೆಸ್ಟೋರೆಂಟಿಗೆ ಹೋಗಿದ್ದೆವು. ಊಟ ತುಂಬ ರುಚಿಯಾಗಿತ್ತು. 4-5 ಐಟಮ್ ತೊಗೊಂಡಿದ್ವಾಯಿತು. ಎಲ್ಲ ಕೂಡ ರುಚಿ ಇತ್ತು ಆ್ಯಂಡ್ ತುಂಬ ಹೈಜಿನಿಕ್ ಹೋಟೆಲ್, ಕಾಮ್ ಆಗಿತ್ತು. ಸರ್ವಿಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಊಟ ಮಾಡಿ ನಾವು ಹೋದದ್ದು 9:30-10 ಗಂಟೆ ಹತ್ತಿರ ಆಗಿತ್ತು. ಬಿಕಾಸ್ ನಾವು ಇಲ್ಲಿಗೆ ತಲುಪುವಾಗ ಸ್ವಲ್ಪ ಲೇಟ್ ಆಗಿದೆ. ಊಟ ಎಲ್ಲ ಮುಗಿಸಿ ಬಂದದ್ದು ಈಗ 10:30 ಆಯಿತು. ಟೈಮ್ ಆಲ್ಮೋಸ್ಟ್ 11 ಗಂಟೆ ಹತ್ತಿರ ಆಗ್ತಾ ಬಂತು. ಇನ್ನು ಮಲಗೋದು. ಇವತ್ತು ಬೆಳಗ್ಗಿಂದ ಬೆಂಗಳೂರಲ್ಲಿ ಸ್ವಲ್ಪ ಓಡಾಟ ಆಗಿತ್ತು, ಅಲ್ಲಿ ಇಲ್ಲಿ ರಿಲೇಟಿವ್ಸ್ ಮನೆ ಅಂತ ಹೇಳಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಎಲ್ಲ ಮಾಡಿ ನಾವು ಒಂದು ಮಧ್ಯಾಹ್ನದ ಹೊತ್ತಿಗೆ ಹೊರಟದ್ದು 3-3:30ಗೆ. ಸೊ ಅಲ್ಲಿಂದ ಬರ್ತಾ ಅಂದರೆ ರೋಡ್ ಮ್ಯಾಪ್ ಹಾಕ್ಕೊಂಡು ಬಂದದ್ದಲ್ಲ, ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಸುತ್ತಾಡುವಾಗ ಆಯಿತು. ಬಟ್ ತಲುಪಿದ್ವಿ ನಾವು ಬೃಂದಾವನ ಗಾರ್ಡನ್ಗೆ. ಅಲ್ಲಿ ಮ್ಯೂಸಿಕಲ್ ಫೌಂಟೇನ, ಸಂಗೀತ ಕಾರಂಜಿ ಅದು ನೋಡಿ ಅಲ್ಲಿಂದ ನಾವು ವಾಪಸ್ ಹೋಟೆಲಿಗೆ ಬಂದು ಚೆಕ್ ಇನ್ ಎಲ್ಲ ಆದ್ದು. ದಿನ ಸ್ವಲ್ಪ ಹೆಕ್ಟಿಕ್ ಇತ್ತು, ಸುಸ್ತಾಯಿತು. ಬಿಕಾಸ್ ನಾವು 2-3 ಡೇಸಿಂದ ಸ್ವಲ್ಪ ಓಡಾಟ ಆಗ್ತಾನೆ ಉಂಟು, ಹಾಗಾಗಿ ಸುಸ್ತಾಗಿದೆ, ಬಚ್ತಾ ಉಂಟು, ನಿದ್ದೆ ಬರ್ತದೆ. ಹಾಗೆ ಇನ್ನು ಬೇಗ ಮಲ್ಕೊಳ್ಳುವ, ಬಿಕಾಸ್ ನಾಳೆ ದಿನ ಇನ್ನೂ ಕೂಡ ಓಡಾಟ ಆಗ್ತದೆ, ಹೊಸ ಜಾಗಗಳನ್ನು ನೋಡಲಿಕ್ಕೆ ಉಂಟು. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.